ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಮೊದಲನೆಯ ಘಟಕವಾದ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎನ್ನುವ ಘಟಕದಲ್ಲಿ ನಾವು ಇಂದು ರಾಸಾಯನಿಕ ವಿಭಜನೆ ಕ್ರಿಯೆಯ ಪ್ರಯೋಗವನ್ನ ಮಾಡೋಣ ಮಕ್ಕಳೇ. ಈ ಒಂದು ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳೆಂದರೆ ಮೊದಲನೇದಾಗಿ ಫೆರಸ್ ಸಲ್ಫೇಟ್. ಮಕ್ಕಳೇ, ಪ್ರಯೋಗ ಮಾಡುವ ಮೊದಲು ನೀವು ಫೆರಸ್ ಸಲ್ಫೇಟ್ ಹರಳುಗಳ ಬಣ್ಣವನ್ನು ನೀವು ವೀಕ್ಷಣೆ ಮಾಡಬೇಕಾಗುತ್ತೆ. ಹಸಿರು ಬಣ್ಣದಿಂದ ಕೂಡಿರುತ್ತೆ ಫೆರಸ್ ಸಲ್ಫೇಟ್. ನಂತರ ಮದ್ಯಸಾರ ದೀಪ ಅಥವಾ ಸ್ಪಿರಿಟ್ ಲ್ಯಾಂಪ್, ಒಂದು ವಾಚ್ ಗ್ಲಾಸ್, ಇದು ಪ್ರಣಾಳದ ಹಿಡಿಕೆ ಅಥವಾ ಟೆಸ್ಟ್ ಟ್ಯೂಬ್ ಹೋಲ್ಡರ್ ಅಂತ ಕರಿತೀವಿ. ಆನಂತರ ಒಂದು ಶುಷ್ಕ ಕುದಿಗೊಳವೆ ಅಥವಾ ಇದನ್ನ ಶುಷ್ಕ ಗಾಜಿನ ಪ್ರಣಾಳ ಅಂತ ಹೇಳ್ತೀವಿ. ಇದು ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಹಾಗೂ ಇದನ್ನು ನಾವು ಸ್ಪ್ಯಾಚುಲೆ ಅಂತ ಕರಿತೀವಿ. ಅಂದರೆ ರಾಸಾಯನಶಾಸ್ತ್ರ ಪ್ರಯೋಗಾಲಯದಲ್ಲಿ ಯಾವುದೇ ಒಂದು ರಾಸಾಯನಿಕ ಪದಾರ್ಥಗಳನ್ನು ನಾವು ನೇರವಾಗಿ ಕೈಯಿಂದ ಮುಟ್ಟಬಾರದು. ಆ ರಾಸಾಯನಿಕ ಪದಾರ್ಥವನ್ನು ನಾವು ಇನ್ನೊಂದು ಪ್ರಣಾಳಕ್ಕೆ ಹಾಕುವ ಮೊದಲು ಬಳಕೆ ಮಾಡ್ತಕ್ಕಂಥ ಉಪಕರಣ ಇದು. ನಾವು ಸಾಮಾನ್ಯವಾಗಿ ಅಡಿಗೆ ಮನೆಯಲ್ಲಿ ಬಳಕೆ ಮಾಡ್ತೀವಲ್ಲ, ಸ್ಪೂನು, ಆ ಶೇಪ್ನಲ್ಲಿರುತ್ತೆ. ಸೊ ಮಕ್ಕಳೇ, ಇದನ್ನು ಸ್ಪ್ಯಾಚುಲೆ ಅಂತ ಕರಿತೀವಿ. ನಂತರ ಒಂದು ಬೆಂಕಿ ಪೊಟ್ಟಣ. ಈಗ ಮೂರನೆಯ ಒಂದು ಹಂತ, ಪ್ರಯೋಗವನ್ನು ಮಾಡುವ ಒಂದು ವಿಧಾನ. ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಮೊದಲು ಒಂದು ಶುಷ್ಕ, ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೇವಾಂಶ ಇರಬಾರ್ದು. ಶುಷ್ಕ ಅಂತಂದರೆ ಒಣ ಅಂತ. ಆ ಥರದ ಒಂದು ಗಾಜಿನ ಪ್ರಣಾಳವನ್ನು ನಾವಿಲ್ಲಿ ತೆಗೆದುಕೊಳ್ಳೋಣ. ಈ ಗಾಜಿನ ಪ್ರಣಾಳಕ್ಕೆ ನಾವು ಈ ಒಂದು ಫೆರಸ್ ಸಲ್ಫೇಟ್ ನೀವಿಲ್ಲಿ ನೋಡ್ತಾ ಇರ್ಬೋದು. ಈಗ ಆಲ್ರೆಡಿ ನಾನು ಗಾಜಿನ ಒಂದು ಇದರೊಳಗಡೆ ವಾಶ್ ಗ್ಲಾಸಲ್ಲಿ ನಾನು ಆಲ್ರೆಡಿ ತೆಗೆದಿಟ್ಕೊಂಡಿದ್ದೀನಿ. ಅದನ್ನೇ ನಾವಿಲ್ಲಿ ಬೇಕಾದರೆ ಪ್ರಯೋಗಕ್ಕೆ ನೇರವಾಗಿ ಬಳಕೆ ಮಾಡ್ಕೋಬೋದು ಮಕ್ಕಳೇ. ಸೊ ಸುಮಾರು 2 ರಿಂದ ಸುಮಾರು 5 ಗ್ರಾಮ್ನಷ್ಟು ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಫೆರಸ್ ಸಲ್ಫೇಟ್ನ ಹರಳುಗಳನ್ನು ನಾನಿಲ್ಲಿ ಶುಷ್ಕ ಕುದಿಗೊಳವೆಗೆ ಹಾಕ್ತಾ ಇದ್ದೀನಿ. ಯಾವುದರಿಂದ? ಸ್ಪ್ಯಾಚುಲೆಯ ಸಹಾಯದಿಂದ. ನಂತರ ನಾವೀಗ ಸ್ಪಿರಿಟ್ ಲ್ಯಾಂಪನ್ನು ತೆಗೆದುಕೊಂಡು, ಮದ್ಯಸಾರ ದೀಪವನ್ನು ತೆಗೆದುಕೊಂಡು, ಅದಕ್ಕೂ ಮೊದಲು ಇಲ್ಲಿ ಫೆರಸ್ ಸಲ್ಫೇಟ್ ತುಂಬಿರ್ತಕ್ಕಂತಹ ಒಂದು ಗಾಜಿನ ಪ್ರಣಾಳವನ್ನು ಈ ಒಂದು ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ನಲ್ಲಿ ಸ್ವಲ್ಪ ಕಾಲದವರೆಗೆ ಇಟ್ಟಿರ್ತೀನಿ. ನಂತರ ಬೆಂಕಿ ಪೊಟ್ಟಣದ ಸಹಾಯದಿಂದ ಈ ಒಂದು ಮದ್ಯಸಾರ ದೀಪವನ್ನು ನಾನೇನು ಮಾಡ್ತಾ ಇದ್ದೀನಿ, ಹಚ್ತಾ ಇದ್ದೀನಿ. ಈಗ ಫೆರಸ್ ಸಲ್ಫೇಟ್ ತುಂಬಿರ್ತಕ್ಕಂತಹ ಈ ಗಾಜಿನ ಪ್ರಣಾಳವನ್ನು ಪ್ರಣಾಳದ ಹಿಡಿಕೆಯ ಸಹಾಯದಿಂದ ನಾವೇನು ಮಾಡಬೇಕು ಅಂತಂದರೆ, ಉರಿತಾ ಇರ್ತಕ್ಕಂತಹ ಸ್ಪಿರಿಟ್ ಲ್ಯಾಂಪ್ನಲ್ಲಿರ್ತಕ್ಕಂತಹ ಜ್ವಾಲೆಗೆ ನಾವು ಹಿಡಿಬೇಕು. ಅಂದರೆ ಶಾಖವನ್ನು ಕೊಡ್ತಾ ಬರಬೇಕು. ನೋಡಿ ಮಕ್ಕಳೇ, ಈಗಾಗಲೇ ರಾಸಾಯನಿಕ ಕ್ರಿಯೆ ನಡೀತಾ ಇರ್ತಕ್ಕಂಥದ್ದು ನಿಮಗೆ ಗೊತ್ತಾಗ್ತಾ ಬರ್ತಾ ಇದೆ. ಈ ರಾಸಾಯನಿಕ ಕ್ರಿಯೆ ನಡೆಯೋದಕ್ಕೆ 1 ರಿಂದ 2-3 ನಿಮಿಷಗಳಷ್ಟು ವೇಳೆ ಬೇಕಾಗುತ್ತದೆ. ಈ ಒಂದು ಹಂತದಲ್ಲಿ ನೀವು ಗಮನಿಸ್ಬೋದು ಮಕ್ಕಳೇ, ಫೆರಸ್ ಸಲ್ಫೇಟ್ನ ಹರಳುಗಳ ಬಣ್ಣ ಬದಲಾಗ್ತಕ್ಕಂಥದ್ದನ್ನು ನೀವು ನೋಡಬಹುದು. ಹತ್ತಿರ
ಹತ್ತಿರದಿಂದ ನೀವು ವೀಕ್ಷಣೆ ಮಾಡಿದಾಗ ಖಂಡಿತವಾಗಿಯೂ ಕೂಡ ಇದು ನಿಮಗೆ ಗೊತ್ತಾಗುತ್ತದೆ. ನಂತರ ಈ ಒಂದು ಗಾಜಿನ ಪ್ರನಾಳದ ಮೇಲ್ಭಾಗದಲ್ಲಿ ಗಂಧಕದ ಆಕ್ಸೈಡ್ನ ಅನಿಲಗಳು ಬಿಡುಗಡೆಯಾಗೋದನ್ನು ಕೂಡ ನೀವಿಲ್ಲಿ ನೋಡಬಹುದು. ಆ ಅನಿಲದ ಆವಿಗಳು ನಿಮಗೆ ಗಾಜಿನ ಪ್ರನಾಳದ ಮೇಲ್ಭಾಗದಲ್ಲಿ ಹೊರಗಡೆ ಬರ್ತಕ್ಕಂಥದ್ದನ್ನು ನೀವಿಲ್ಲಿ ನೋಡಬಹುದು ಮಕ್ಕಳೇ. ಎರಡು ರೀತಿಯ ಬದಲಾವಣೆಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ಹಸಿರು ಬಣ್ಣದಲ್ಲಿರ್ತಕ್ಕಂತಹ ಫೆರಸ್ ಸಲ್ಫೇಟ್ನ ಹರಳುಗಳ ಬಣ್ಣದಲ್ಲಿ ಆಗ್ತಕ್ಕಂಥ ಬದಲಾವಣೆ, ಇನ್ನೊಂದು ಗಾಜಿನ ಪ್ರನಾಳದ ಮೇಲ್ಭಾಗದಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಗಂಧಕದ ಆಕ್ಸೈಡ್ನ ಅನಿಲಗಳು. ಸೊ ಇಲ್ಲಿಗೆ ಈ ಒಂದು ರಾಸಾಯನಿಕ ಕ್ರಿಯೆ ಮುಗಿದಿದೆ. ಸೊ ಇದನ್ನು ಮತ್ತೆ ನಾವು ವೀಕ್ಷಣೆಯನ್ನು ಮಾಡೋಣ. ಫಲಿತಾಂಶ ಮತ್ತು ನಿರ್ಣಯವನ್ನು ಕೂಡ ನಾವಿಲ್ಲಿ ಕಂಡುಕೊಳ್ಳೋಣ. ನೋಡಿ ಮಕ್ಕಳೇ, ಈ ರಾಸಾಯನಿಕ ಕ್ರಿಯೆ ನಡೆದ ನಂತರ ಈ ಗಂಧಕದ ಫೆರಸ್ ಸಲ್ಫೇಟ್ನ ಹರಳುಗಳ ಬಣ್ಣವನ್ನು ನೀವಿಲ್ಲಿ ವೀಕ್ಷಣೆ ಮಾಡಬಹುದು ಮಕ್ಕಳೇ. ನೋಡಿ, ನಿಮಗೆ ಎರಡು ಹರಳುಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವನ್ನು ನೀವಿಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ರಾಸಾಯನಿಕ ಕ್ರಿಯೆ ನಡೆಯುವ ಮೊದಲು ಇದ್ದಂತಹ ಫೆರಸ್ ಸಲ್ಫೇಟ್ನ ಹರಳಿನ ಬಣ್ಣ ಹಸಿರು ಬಣ್ಣದಿಂದ ಕೂಡಿದೆ. ರಾಸಾಯನಿಕ ಕ್ರಿಯೆ ನಡೆದ ನಂತರ ಫೆರಸ್ ಸಲ್ಫೇಟ್ನ ಹರಳುಗಳ ಬಣ್ಣದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸವನ್ನು ನೀವಿಲ್ಲಿ ನೋಡಿದ್ದೀರಾ. ಸೊ ಈ ಒಂದು ಪ್ರಯೋಗದ ಫಲಿತಾಂಶ ಏನು ಅಂತಂದರೆ, ನಾವಿಲ್ಲಿ ರಾಸಾಯನಿಕ ಕ್ರಿಯೆ ನಡೆಯೋದಕ್ಕೆ ತೆಗೆದುಕೊಂಡಂತಹ ಫೆರಸ್ ಸಲ್ಫೇಟ್ ಒಂದು ಪ್ರತಿವರ್ತಕ ಆಗಿದ್ದು, ಇದಕ್ಕೆ ನಾವು ಶಾಖವನ್ನು ಕೊಟ್ಟಾಗ ಫೆರಸ್ ಸಲ್ಫೇಟ್ ವಿಭಜನೆ ಹೊಂದಿ ಫೆರಿಕ್ ಆಕ್ಸೈಡ್, ಗಂಧಕದ ಡೈಆಕ್ಸೈಡ್ ಹಾಗೂ ಗಂಧಕದ ಟ್ರೈಆಕ್ಸೈಡ್ ಅನಿಲಗಳಾಗಿ ಬಿಡುಗಡೆಯಾಗುತ್ತವೆ. ಮಕ್ಕಳೇ, ನಿಮಗೀಗೆಲ್ಲ ಶಾಲೆಯಲ್ಲಿ ಶಿಕ್ಷಕರು ನಿಮಗೆ ಈ ಒಂದು ಪಾಠದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳಿರ್ತಾರೆ. ನೋಡಿ, ಈ ಒಂದು ಪ್ರಯೋಗದಲ್ಲಿ ಕಂಡು ಬಂದಂತಹ ಒಂದು ಫಲಿತಾಂಶ ಏನು ಅಂತಂದರೆ, ನಾವಿಲ್ಲಿ ರಾಸಾಯನಿಕ ಕ್ರಿಯೆ ಮಾಡೋದಕ್ಕೆ ತೆಗೆದುಕೊಂಡಂತಹ ಒಂದು ಪ್ರತಿವರ್ತಕ ಅಂತಂದರೆ ಫೆರಸ್ ಸಲ್ಫೇಟ್. ಇದಕ್ಕೇನು ಮಾಡಿದ್ವಿ ಅಂತಂದರೆ, ನಾವು ಶಾಖವನ್ನು ಕೊಟ್ವಿ, ಒಂದು ಉಷ್ಣತೆಯನ್ನು ಕೊಟ್ಟ ನಂತರ ಫೆರಸ್ ಸಲ್ಫೇಟ್ ವಿಭಜನೆ ಹೊಂದಿ ಫೆರಿಕ್ ಆಕ್ಸೈಡ್ ಆಯಿತು, ಗಂಧಕದ ಡೈಆಕ್ಸೈಡ್ ಆಯಿತು ಮತ್ತು ಗಂಧಕದ ಟ್ರೈಆಕ್ಸೈಡ್ ಕೂಡ ಆಯಿತು. ನಾವಿಲ್ಲಿ ಪ್ರಯೋಗದಲ್ಲಿ ನೋಡಿದ್ವಲ್ಲ, ಅಲ್ಲಿ ಯಾವ ಅನಿಲಗಳು ಅಂತಂದರೆ SO2 ಮತ್ತು SO3 ಅನಿಲಗಳಿದಾವಲ್ಲ, ಅವೆರಡೂ ಕೂಡ ಗಂಧಕದ ಆಕ್ಸೈಡ್ನ ಅನಿಲಗಳಾಗಿವೆ. ಜೊತೆಗೆ ಈ ಸಂಪೂರ್ಣವಾಗಿ ಹಸಿರು ಬಣ್ಣದಿಂದ ಕೂಡಿತ್ತಲ್ಲ, ಆ ಒಂದು ಫೆರಸ್ ಸಲ್ಫೇಟು ಸಂಪೂರ್ಣವಾಗಿ ಬಣ್ಣರಹಿತವಾಗಿವೆ. ಇನ್ನು ನಾವು ಈ ಒಂದು ಪ್ರಯೋಗದಿಂದ ಯಾವ ಒಂದು ನಿರ್ಣಯಕ್ಕೆ ಬರಬಹುದು ಅಂತಂದರೆ ಮಕ್ಕಳೇ, ಈಗ ನಾನು ಮಾಡಿದಂತಹ ಒಂದು ಪ್ರಯೋಗ ರಾಸಾಯನಿಕ ವಿಭಜನೆ ಕ್ರಿಯೆಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಈಗ ರಾಸಾಯನಿಕ ವಿಭಜನೆ ಕ್ರಿಯೆ ಅಂತಂದರೆ, ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನ ಪ್ರತಿವರ್ತಕ ಒಂದು ವಿಭಜನೆ ಹೊಂದಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಉತ್ಪನ್ನಗಳನ್ನು ಉಂಟು ಮಾಡುತ್ತದೆಯೋ ಅಂತಹ ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ವಿಭಜನ ಕ್ರಿಯೆ ಅಂತ ಕರಿತೀವಿ. ಅಂದರೆ ಈ ಒಂದು ಪ್ರಯೋಗದಲ್ಲಿ ನಾವು ತೆಗೆದುಕೊಂಡಂತಹ ಪ್ರತಿವರ್ತಕ ಅಂತಂದರೆ ಫೆರಸ್ ಸಲ್ಫೇಟ್,
ಇದಕ್ಕೆ ನಾವು ಶಾಖವನ್ನು ಕೊಟ್ವಿ. ಶಾಖವನ್ನು ಕೊಟ್ಟಾಗ ಫೆರಸ್ ಸಲ್ಫೇಟ್ ವಿಭಜನೆ ಹೊಂದಿ ಏನಾಯಿತು ಅಂತಂದರೆ ಫೆರಿಕ್ ಆಕ್ಸೈಡ್ ಅನ್ನೋ ಒಂದು ಉತ್ಪನ್ನವನ್ನು ಪ್ಲಸ್ ಗಂಧಕದ ಡೈಆಕ್ಸೈಡ್ ಪ್ಲಸ್ ಗಂಧಕದ ಟ್ರೈಆಕ್ಸೈಡ್ 3 ಹೊಸ ಉತ್ಪನ್ನಗಳನ್ನು ಕೊಟ್ಟಿತು. ಸೊ ಹಾಗಾಗಿ ಪ್ರತಿವರ್ತಕ ಒಂದು ವಿಭಜನೆ ಹೊಂದಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಉತ್ಪನ್ನಗಳನ್ನು ಉಂಟು ಮಾಡಿದರೆ ಅಂತಹ ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ವಿಭಜನ ಕ್ರಿಯೆ ಅಂತ ನಾವು ಕರಿತೀವಿ. ಸೊ ಮಕ್ಕಳೇ, ಇಂದು ನಾನು ಮಾಡಿದಂತಹ ರಾಸಾಯನಿಕ ವಿಭಜನ ಕ್ರಿಯೆಯ ಉದ್ದೇಶ, ಫಲಿತಾಂಶ ಮತ್ತು ನಿರ್ಣಯ ಇವೆಲ್ಲವೂ ಕೂಡ ನಿಮಗೆ ತುಂಬ ಚೆನ್ನಾಗಿ ಮನವರಿಕೆಯಾಗಿದೆ ಅಂತ ತಿಳ್ಕೊಂಡು ಈ ಒಂದು ಪ್ರಯೋಗವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.